22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಯ್ತದೆ. ಅದರ ಅಂಗವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ಅಶೋಕ್ ಅರನಳ್ಳಿಯವರು ಮತ್ತು ಆ ಸಂಘದ ಎಲ್ಲ ಪದಾಧಿಕಾರಿಗಳು, ಸಮುದಾಯ ಇವರು, ಮಹಾಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ಮತ್ತು ನನ್ನ ಜೊತೆಲಿರ್ತಕ್ಕಂಥ ನನ್ನ ಸ್ನೇಹಿತರುಗಳು, ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರು, ನಾವೆಲ್ಲರೂ ಸೇರಿ ಮಹಾಲಕ್ಷ್ಮಿ ಲೇಔಟ್ನಲ್ಲೇ ಆ ರಾಮತಾರಕ ಯಾಗ ಸೀತಾ ಕಲ್ಯಾಣೋತ್ಸವ ಸುಮಾರು 250ಕ್ಕಿಂತ 300 ಜನದವರೆಗೂ ಪುರೋಹಿತರುಗಳು ಸದು ಬರ್ತಾ ಇದ್ದಾರೆ. 2 ದಿನ ಹೋಮ ನಡೆಯುತ್ತೆ. പക്ഷേ ನಾವೆಲ್ಲರೂ 22ನೇ ತಾರೀಕು ಅಯೋಧ್ಯೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಹಾಲಕ್ಷ್ಮಿ ಲೈಫ್ನಲ್ಲೇ ನೋಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ 2 ದಿನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. പക്ഷേ ಇದು 500 ವರ್ಷಗಳ ಒಂದು ಶ್ರಮ, ಲಕ್ಷಾಂತರ ಜನರ ಬಲಿದಾನದ ಆದಮೇಲೆ ಈ ಕಾರ್ಯಕ್ರಮ ದೇವಸ್ಥಾನದ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. പക്ഷേ ಶ್ರೀರಾಮಚಂದ್ರ 14 ವರ್ಷ ವನವಾಸ ಹೋಗಿದ್ದು. ಆದರೆ ಶ್ರೀರಾಮಚಂದ್ರ ದೇವಸ್ಥಾನ ಆಗಬೇಕಾದ್ರೆ ನಾವು 500ಕ್ಕಿಂತ ಹೆಚ್ಚಿನ ವರ್ಷಗಳನ್ನು ನಾವು ತಾಂಡಿರ್ತಕ್ಕಂಥದ್ದು. ಅದರಿಂದ ಮಹಾಲಕ್ಷ್ಮಿ ಲೇಔಟ್ನಲ್ಲೇ ಈ ಕಾರ್ಯಕ್ರಮ ನಡೀಬೇಕು ಅಂತಕ್ಕಂಥದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮತ್ತು ನಮ್ಮೆಲ್ಲರ ಒಂದು ಅಭಿಲಾಷೆ ಏನಿತ್ತು. ಈ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ 1008 ಕಲಶ ಅಭಿಷೇಕ ಅದು ಆಂಜನೇಯನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ಹಲವಾರು ರೀತಿಯ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡೋದ್ರಿಂದ ತಮ್ಮ ಮುಖೇನ ಬೆಂಗಳೂರು ನಗರ, ರಾಜ್ಯದ ಜನತೆಯನ್ನೇ ಎಲ್ಲನೂ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಶೃಂಗೇರಿ ಗುರುಗಳ ಹತ್ರ ಹೋಗಿ ಈ ಥರ ಪ್ರತಿಷ್ಠಾಪನೆ ಆಗತಕ್ಕಂಥ ಸಮಯದಲ್ಲಿ ನಾವು ವಿಜಯದಶಮಿಯಿಂದ ಪ್ರಾರಂಭ ಮಾಡಿ ಈ ತಿಂಗಳು 22ರ ತನಕ ನಾವು ರಾಜ್ಯಾದ್ಯಂತ ರಾಮತಾರಕ ಹೋಮ ಜಪ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅವರು ವಿನಂತಿಸಿದಾಗ ಬಹಳ ಅತ್ಯಂತ ಸಂತೋಷದಿಂದ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಮತ್ತು ಬೇರೆ ಬೇರೆ ಮಠಗಳ ಆಶೀರ್ವಾದವನ್ನು ಪಡೆದುಕೊಂಡು ಈಗ ರಾಜ್ಯಾದ್ಯಂತ ರಾಮನಾಮದ ಜಪ, ಕೋಟ್ಯಾಂತರ ರಾಮನಾಮ ಜಪ ನಡೆದು ಈ ಯಾವುದು ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭ 21, 22ರಲ್ಲಿ ಅದೇ ಸಂದರ್ಭದಲ್ಲಿ ನಾವು ಒಂದು ಬೃಹತ್ ಕಾರ್ಯಕ್ರಮವನ್ನು ಬೆಂಗಳೂರಿನ ಮಹಾಲಕ್ಷ್ಮಿ ಪಕ್ಕ ಆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದರು. ಅದರಲ್ಲಿ ನಮ್ಮ ಗೋಪಾಲಯ್ಯನವರು, ನರೇಂದ್ರ ಬಾಬು ಇವರೆಲ್ಲರ ಸಹಕಾರದಿಂದ ಎಲ್ಲ ಜನಗಳನ್ನು ಒಟ್ಟುಗೂಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದರು. ಇದು ಬೇರೆ ಶಂಕರಾಚಾರ್ಯ ಏನು ಹೇಳಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ಇವರೇನು ಹೇಳಿದ್ದಾರೆ ಅಂದರೆ ನಮ್ಮ ಶೃಂಗೇರಿಯಲ್ಲಿರೋರು ಇದಕ್ಕೆ ಬಹಳ ಒಂದು ಮಹತ್ವದ ಕಾರ್ಯಕ್ರಮ, ಇದು ಎಲ್ಲರೂ ಭಾಗವಹಿಸಬೇಕು ಅಂತಲೇ ಹೇಳಿದ್ದಾರೆ. ಈ ರೀತಿಯಾಗಿ ಕೆಲವು ತಪ್ಪು ಮಾಹಿತಿ ಓಡಾಡಿದಂಥ ಸಂದರ್ಭದಲ್ಲಿ ಅದರ ಆಡಳಿತಾಧಿಕಾರಿಗಳಂತ ಗೌರಿಶಂಕರ್ ಲಿಖಿತವಾಗಿ ಹೇಳಿದ್ದಾರೆ. ಇದರಲ್ಲಿ ನಮ್ಮದೇನು ವಿರೋಧ ಇಲ್ಲ, ನಮ್ಮ ಒಪ್ಪಿಗೆ ಇದೆ ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಎರಡನೇದು ಸಂಪೂರ್ಣವಾಗಿಲ್ಲ ಅಂತ ಹೇಳೋದಕ್ಕೆ ಗರ್ಭಗುಡಿ ಸಂಪೂರ್ಣವಾಗಿದೆ, ಇಡೀ ಎಲ್ಲ ಅಂತಸ್ತುಗಳು ಸಂಪೂರ್ಣವಾಗಿಲ್ಲದಲೇ ಇರ್ಬೋದು. ಆದರೆ ಗರ್ಭಗುಡಿ ಸಂಪೂರ್ಣವಾದ ಮೇಲೆ ಆ ಕಾರ್ಯಕ್ರಮ ಮಾಡೋದಕ್ಕೆ ಯಾವುದೇ ಒಂದು ವಿರೋಧ ಇರೋದಕ್ಕೆ ಸಾಧ್ಯವಿಲ್ಲ. ಎಲ್ಲ ಕಾರ್ಯಕ್ರಮವನ್ನು ವೈದಿಕ ಸಂಪ್ರದಾಯದಲ್ಲೇ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಭಾಗವಹಿಸೋದು. ಅವರು ಈಗ ಪುರಿ ಸ್ವಾಮಿಗಳು ಏನು ಹೇಳ್ತಾರೆ ಅಂದರೆ, ನಾವು ಸುಮ್ಮನೆ ಹೋಗಿ ಕೂತ್ಕೊಂಡು ಏನು ಮಾಡೋದು, ನಾವು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಾವೇ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಹೇಳಿದ್ದಾರೆ ಹೊರತು ಆ ರೀತಿ ವಿರೋಧ ಅಂತ ಹೇಳಿ ಭಾವಿಸೋದಕ್ಕಾಗೋದಿಲ್ಲ. ಎಲ್ಲ ಸನಾತನ ಧರ್ಮೀಯರು ಸಹ ಈ ಸಂದರ್ಭದಲ್ಲಿ ಒಟ್ಟಾಗಿ ಈ ಒಂದು ಮಹತ್ವದ ಒಂದು ಘಟನೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಜನವರಿ 21, 22 ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರ ನೂತನ ದೇವಸ್ಥಾನ ಮತ್ತು ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ. ನಮ್ಮಲ್ಲಿ ವಿಶೇಷವಾಗಿ ಮೋಕ್ಷದಾಯಕ ನಗರಗಳು ಅಂತ ಕರೀತಾರೆ. ಭಗವಂತ ತನ್ನ 10 ಅವತಾರಗಳನ್ನು ಎತ್ತುತ್ತಾನೆ. ಅದರ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ ಅಂಥೇಳಿ, ಬೌದ್ಧ, ಕಲ್ಕಿ ಅಂತ 10 ಅವತಾರಗಳಲ್ಲಿ ವಿಶೇಷವಾದಂತಹದ್ದೇ ರಾಮಾವತಾರ. ಅದರಲ್ಲೂ ಮೋಕ್ಷದಾಯಕ ನಗರಗಳು ಅಂತ ಕರೀತಾರೆ. ಅದಕ್ಕೋಸ್ಕರ ಅದನ್ನು ಅಯೋಧ್ಯ ಪುಣ್ಯಭೂಮಿ ಅಂತ ಕರೀತಾರೆ. ಅದರಲ್ಲಿ ರಾಮಾವತಾರ ಮತ್ತು ಕೃಷ್ಣಾವತಾರ ಜನರಿಗೆ ಸಂದೇಶವನ್ನು ಕೊಡ್ತಕ್ಕಂಥ ಅವತಾರ. ಯಾಕೆ ಅಂದರೆ ಅಂಥ ಪ್ರಭು ಶ್ರೀರಾಮಚಂದ್ರನನ್ನು ನಾವು ವಿಶೇಷವಾಗಿ ಇವತ್ತು 540 ವರ್ಷಗಳ ನಂತರ ಪುನಃ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ. ರಾಮನ ಆದರ್ಶಗಳನ್ನು ನಾವು ಗುಣವಾಗಿ ಯಾತಕ್ಕೆ ಅಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ರಿಗೂ ಅನ್ನಿಸ್ತಾ ಇರುತ್ತೆ. ಎಲ್ಲ ಕೇಳ್ತಾ ಇರ್ತಾರೆ,
ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರೀಯಸಿ ಅಂತಲೂ ಕರೆದಿದ್ದಾರೆ. ಅದೇ ರೀತಿ ರಾಮಾಯಣದಲ್ಲಿ ಶ್ಲೋಕಗಳೆಲ್ಲ ಬರ್ತವೆ. ಯಾತಕ್ಕೆ ಅಂತ ಜನ್ಮಭೂಮಿ ಮತ್ತು ಜನನಿ ತಾಯಿ ಎರಡು ಹುಟ್ಟಿದ ಊರು ಸ್ವರ್ಗಕ್ಕಿಂತಲೂ ಮಿಗಿಲಾದಂಥದ್ದು ಅಂತ ಕರೀತಾರೆ. ಅಲ್ಲಿ ನಾವು ರಾಮ ಜನ್ಮ ಹುಟ್ಟಿದ ಊರಿನಲ್ಲಿ ಆ ರಾಮನ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು. ಅಲ್ಲಿ ನಾವು ಅವನ ಜನ್ಮಸ್ಥಳದಲ್ಲಿ ಕೂರಿಸಿದಾಗ ಆ ಒಂದು ಮೋಕ್ಷದಾಯಕ ನಗರಗಳೆಂದರೆ ನಮ್ಮಲ್ಲಿ ಪಿತೃಗಳಿಗೂ ಸಹಿತ ಆ ಒಂದು ಸರಿಯೂ ನದಿ ತೀರದಲ್ಲಿ ನಾವು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡಿದರೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಂಥ ಅಯೋಧ್ಯ ಶ್ರೀರಾಮಚಂದ್ರ ನಮಗೆಲ್ಲ ಆದರ್ಶ. ಹೇಗೆ